ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದುರ್ಗೇಶ್ ಬೈಲೂರು. ಮುಖ್ಯವಾಗಿ ಮಕ್ಕಳ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅವರು ಹಲವಾರು ಕಡೆ ತಿಳಿ ಹೇಳುವಂಥವರು, ಕೌನ್ಸಿಲರ್ ಅವರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಸಾಮಾನ್ಯವಾಗಿ ಈ ಮಾನಸಿಕ ಸಮಸ್ಯೆಗಳು ಅಂತ ಹೇಳಿದ ಕೂಡಲೇ ನಾವು 3 ಶಬ್ದಗಳನ್ನು ಕೇಳ್ತೇವೆ. ಒಂದು ಕೌನ್ಸಿಲರ್, ಒಂದು ಸೈಕಿಯಾಟ್ರಿಸ್ಟ್, ಒಂದು ಸೈಕಾಲಜಿಸ್ಟ್. ಏನು ಡಾಕ್ಟ್ರೆ, ಇದು 3 ಒಂದೇಯಾ, ಬೇರೆ ಬೇರೆಯಾ? ಇಲ್ಲ, ಇದು ಡೆಫಿನೆಟ್ಲಿ ಬೇರೆ ಬೇರೆ. ದೇರ್ ಇಸ್ ಡಿಸ್ಟಿಂಕ್ಟ್ ಕ್ಯಾಟಗರಿ. ಅದು lowest level, if you talk about academic level, lowest level is counselor. Any person can become a counselor. Even some parents can become counselor. The training varies from 1 year to 2 years. Special training is there. Normally MPhil ಅಂತ ಡಿಗ್ರಿ ಸಿಗ್ತದೆ ಕೌನ್ಸಿಲಿಂಗ್ ಅಲ್ಲಿ. ಅದು ನಾನು ಮಾಡಿದ್ದೇನೆ. ಸೊ ನಾನು ಬೇಸಿಕಲಿ ಕೌನ್ಸಿಲರ್. ಬೇರೆ 2 ಲೆವೆಲ್ ಇಸ್ ಸೈಕಾಲಜಿಸ್ಟ್. ಸೈಕಾಲಜಿಸ್ಟ್ ಅಂದ್ರೆ ಅವರು ಮಾಸ್ಟರ್ಸ್ ಮಾಡ್ತಾರೆ ಸೈಕಾಲಜಿಯಲ್ಲಿ, ಮತ್ತೆ ಅದ ನಂತರ PhD ಮಾಡ್ತಾರೆ ಸೈಕಾಲಜಿಯಲ್ಲಿ. ಅದು ಸೈಕಾಲಜಿ ಅಂದರೆ ನಾರ್ಮಲ್ ಪ್ರಾಬ್ಲಮ್ಸ್ ಆಫ್ ದ ಮೈಂಡ್, ಡಿಸೀಸಸ್ ಆಫ್ ದ ಮೈಂಡ್, ಅದಕ್ಕೆ ಹೀಲ್ ಮಾಡೋದು. ಅದು ಬಿಹೇವಿಯರಲ್ ಟೆಕ್ನಿಕ್ಸ್ ಅಂತ ಮಾಡೋದು. ಅಂದರೆ ಅದರಲ್ಲಿ ಮೆಡಿಸಿನ್ಸ್ ಬರೋದಿಲ್ಲ ಸೈಕಾಲಜಿಸ್ಟ್ ಅಲ್ಲಿ. 3rd ಲೆವೆಲ್ ಇಸ್ ಸೈಕಿಯಾಟ್ರಿಸ್ಟ್. ಎ ಸೈಕಿಯಾಟ್ರಿಸ್ಟ್ ಈಸ್ ಬೇಸಿಕಲಿ ಫಸ್ಟ್ ಅನ್ MBBS ಡಾಕ್ಟರ್. ಆಫ್ಟರ್ ದಟ್ ಹಿ ಡಸ್ ಮಾಸ್ಟರ್ಸ್, ದಟ್ ಇಸ್ MD ಇನ್ ಸೈಕಿಯಾಟ್ರಿ. ದಟ್ ಇಸ್ a 3 year ಫುಲ್ಲಿ ಸ್ಪೆಷಲೈಸ್ಡ್ ಕೋರ್ಸ್. ಅದು ಅಂದರೆ ಭಾಳ ಡೀಪ್ ಮಾನಸಿಕ ಸಮಸ್ಯೆಗಳು ಅದು ಡೀಲ್ ಮಾಡೋದು. ಅಂದರೆ ಡಿಪ್ರೆಷನ್ ಮಾತ್ರ ಅಲ್ಲ, ಬಟ್ ಅದು ಸೈಕೋಸಿಸ್, ಸಿಜೋಫ್ರೀನಿಯಾ, ಆಟಿಸಮ್, ಇದು ಬೇರೆ ಬೇರೆ ಹೈ ಲೆವೆಲ್ ಮಾನಸಿಕ ವಿಕೃತಿ ಇದೆ, ಡಿಸೀಸ್ ಇದೆ. ಅದಕ್ಕೆ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ ಇದೆ. ಅದು ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ಸ್ ಬರ್ತದೆ, ಆಂಟಿ ಡಿಪ್ರೆಸೆಂಟ್ಸ್, ಆಂಟಿ ಎಂಗ್ಸೈಟಿ ಏಜೆಂಟ್ಸ್, ಮತ್ತೆ ಈವನ್ ಸಮ್ಟೈಮ್ಸ್ ಶಾಕ್ ಥೆರಪಿ. ಆಲ್ ದಿಸ್ ಈಸ್ ಡನ್ ಬೈ ಸೈಕಿಯಾಟ್ರಿಸ್ಟ್. ಸೊ ಇದು ಮೆಡಿಸಿನ್ಸ್ ಮತ್ತೆ ಶಾಕ್ ಥೆರಪಿ ಇದು ಸೈಕಾಲಜಿಸ್ಟ್ ಮತ್ತೆ ಕೌನ್ಸಿಲರ್ ಅವರು ಮಾಡೋದಿಲ್ಲ. ಅವರು counselors actually are very useful in day-to-day use, for they are helping in students' problems. You have student counseling, then you have behavioral problems, you have behavioral counseling, ಮತ್ತೆ you have drugs related problem. ಅಂದರೆ ಡ್ರಗ್ಸ್ ಈಗ ತುಂಬ ಪ್ರಾಬ್ಲಮ್ ಕಾಮನ್ ಆಗಿದೆ ಮಕ್ಕಳಲ್ಲಿ. ಮಕ್ಕಳ ಡ್ರಗ್ಸ್ಗೆ ಹೇಗೆ ಅವ್ರ ಇಫೆಕ್ಟ್ ಆಗ್ತದೆ, ಅವ್ರ ಪ್ರಿವೆಂಟ್ ಹೇಗೆ ಮಾಡೋದು, ಅದು ಆದರೆ ಟ್ರೀಟ್ ಹೇಗೆ ಮಾಡೋದು, ಅಡಿಕ್ಷನ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದು ಸಹ ಕೌನ್ಸಿಲರ್ ಮಾಡ್ತಾರೆ. ಬಟ್ ಇಫ್ ಮೆಡಿಸಿನ್ಸ್ ಆರ್ ರಿಕ್ವೈರ್ಡ್, ದೆನ್ ಕೌನ್ಸಿಲರ್ ವಿಲ್ ರೆಫರ್ ಟು ಸೈಕಿಯಾಟ್ರಿಸ್ಟ್. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳ ಮಾನಸಿಕ ಸಮಸ್ಯೆಗಳು ಅಂತ ಹೇಳಿ ನಾವು ಕೇಳಿ ಬರ್ತದ್ದು. ಒಂದು 40 years ಅಥವಾ ಒಂದು 50 ವರ್ಷ ಹಿಂದೆ ಈ ತರದ ಸಮಸ್ಯೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಿರ್ಲಿಲ್ಲ. ಇದು ಯಾಕೆ ಡಾಕ್ಟರ್? ಈಗ ಅದು ಏನಂದ್ರೆ, ಫಸ್ಟ್ ನೋಡಬೇಕು ನಮ್ಮ ಸ್ಟ್ರಕ್ಚರ್ ಆಫ್ ಫ್ಯಾಮಿಲಿ. ನೀವು ನೋಡಿದ್ರೆ ಲಾಸ್ಟ್ 40 years ಅಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಬೀನ್ ಎ ಗ್ರಾಜುವಲ್ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಫ್ಯಾಮಿಲಿ. ಒಂದು ಇವಲ್ಯೂಷನ್ ಆಫ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಒರಿಜಿನಲಿ 40 years ಬ್ಯಾಕ್ all brothers, sisters, their families, grandfather, grandmother, ಒಂದು ಜೊತೆ ಇರೋದು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ದಟ್ ವಾಸ್ ನಾರ್ಮಲ್. ಸ್ಲೋಲಿ ಇನ್ ಲಾಸ್ಟ್ 20 years we have come towards the city. ಸಿಟಿಯಲ್ಲಿ ಬರುವಾಗ we have become nuclear family. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಫಾದರ್, ಮದರ್, 1 ಮಕ್ಕಳು 2 ಮಕ್ಕಳು ಅಷ್ಟೇ, ನ್ಯೂಕ್ಲಿಯರ್ ಫ್ಯಾಮಿಲಿ. ಈಗ ನಾವು ಬ್ಯಾಂಗ್ಳೂರು, ಬಾಂಬೆ, ದೊಡ್ಡ ಸಿಟೀಸ್ ಅಲ್ಲಿ ನೋಡಿದ್ರೆ ಇನ್ನೂ ಸಣ್ಣ ಆಗಿದೆ ಫ್ಯಾಮಿಲಿ. ಅಂದ್ರೆ 1 parent ಫ್ಯಾಮಿಲಿ ಅಂತ ಹೇಳ್ತಾರೆ. ಓನ್ಲಿ ಫಾದರ್ ಅಂಡ್ ಚೈಲ್ಡ್ ಇಸ್ ದೇರ್, or mother and child is there, or sometimes both are there but they are unmarried. ಅಂದ್ರೆ ಲಿವಿಂಗ್ ಟುಗೆದರ್ ರಿಲೇಷನ್ ಅಲ್ಲಿ ಮಕ್ಕಳಾಗ್ತಾರೆ. ಅದು ಸಹ ಈಗ ಕಾಮನ್ ಆಗಿದೆ, ಸ್ಪೆಷಲಿ ಬ್ಯಾಂಗ್ಳೂರ್ ಮತ್ತೆ ಬಾಂಬೆ ಹಾಗೆ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ. ನಮ್ಮ ಮ್ಯಾಂಗ್ಳೂರ್ ಮತ್ತೆ ಕುಂದಾಪುರ, ಇಲ್ಲಿದ್ರೆ ಪುತ್ತೂರು, ಇಲ್ಲಿ ನಾರ್ಮಲ್ ನಮ್ಮ ಓಲ್ಡ್ ಇದು ಇದೆ. ಅಂದ್ರೆ ಓಲ್ಡ್ ಸಿಸ್ಟಮ್ಸ್, ಓಲ್ಡ್ ಸ್ಟ್ರಕ್ಚರ್, ಫ್ಯಾಮಿಲಿ ಸ್ಟ್ರಕ್ಚರ್ ಇಸ್ ಸ್ಟಿಲ್ ದೇರ್. ಸೊ ಹಾಗೆ ಐ ಹ್ಯಾವ್ ಫೌಂಡ್ ದಟ್ ಮೋರ್ ಮೆಂಟಲ್ ಪ್ರಾಬ್ಲಮ್ಸ್ ಇರುವುದು ಜಾಸ್ತಿ ಸಿಟಿ ಹತ್ರ. ವಿಲೇಜ್ ಹತ್ರ ಸಹ ಇದೆ, ಬಟ್ ವಿಲೇಜ್ ಅಲ್ಲಿ ಬೇರೆ ಟೈಪ್ ಇದೆ. ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಜಾಸ್ತಿ ಇದೆ ವಿಲೇಜ್ ಅಲ್ಲಿ. ಸಿಟಿಯಲ್ಲಿ ದೇ ಆರ್ ವೆರಿ ರಿಚ್ ಅಂಡ್ ದೇ ಹ್ಯಾವ್ ಪ್ರಾಬ್ಲಮ್ ಆಫ್ ದ ರಿಚ್ ಪೀಪಲ್. ಅದು ಹೇಳ್ತಾರಲ್ವಾ, ಅಂದ್ರೆ ಎಕ್ಸೆಸ್, ಪ್ರಾಬ್ಲಮ್ ಆಫ್ ಎಕ್ಸೆಸ್ ಅಲ್ಲಿ. ಚಿಲ್ಡ್ರನ್ ಅಂಡ್ ಫಾರ್ ಅವರ್ ಎಜುಕೇಶನಲ್ ಸಿಸ್ಟಮ್, ಎವ್ರಿಥಿಂಗ್. ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಮಕ್ಕಳು ಅಂತ ಹೇಳುವಾಗ ಕಾಲೇಜಿನವರೆಗೆ ಬರ್ತದೆ. ಈ ಎಲ್ಲರಲ್ಲಿಯೂ ಕೂಡ ಒಂದೇ ತರದ ಸಮಸ್ಯೆಗಳು, ಬೇರೆ ಬೇರೆ ತರದ ಸಮಸ್ಯೆಗಳ? ಹೌದು. ನಾವು ಪ್ರೈಮರಿ, ಸೆಕೆಂಡ್ರಿ ಮತ್ತೆ ಕಾಲೇಜ್ 3 ಸೆಕ್ಷನ್ ಅಲ್ಲಿ ಮಾತಾಡುವ. ಈಗ ಪ್ರೈಮರಿ ಸೆಕ್ಷನ್ ಅಲ್ಲಿ ಏನಾಗ್ತದೆ, ದಟ್ ಕೆಲವು ಮಕ್ಕಳಿಗೆ ಸ್ಪೆಷಲಿ ವಿಲೇಜ್ ಸೈಡ್ ಅಲ್ಲಿ ಅವ್ರ ಪೇರೆಂಟ್ಸ್ ಎನ್ಕರೇಜ್ ಮಾಡುದಿಲ್ಲ. ಅವ್ರು ಹೇಳ್ತಾರೆ, ಹೋಗ್ಬಾ, ಅಲ್ಲಿ ಊಟ ಸಿಗ್ತದಲ್ವಾ, ಊಟ ಮಾಡಿ ಬಾ, ಮತ್ತೆ ನಾವು ಗದ್ದೆಗೆ ಕೆಲಸಕ್ಕೆ ಹೋಗುವ ಅಂತ. ಸೊ ಅದು ಡಿಸ್ಕರೇಜ್ ಮಾಡ್ತಾರೆ ಮಕ್ಕಳಿಗೆ ಓದ್ಲಿಕ್ಕೆ. ಮತ್ತೆ ಸ್ಪೆಷಲಿ ಗರ್ಲ್ ಸ್ಟೂಡೆಂಟ್ಸಿಗೆ ಪ್ರೈಮರಿ ಸ್ಕೂಲಿಂಗ್ ಆದ ಕೂಡಲೇ ಸಮಾಜದ ಇದರಲ್ಲಿ ವಿಭಾಗಗಳಲ್ಲಿ ನೋಡಿದ್ರೆ ನಾವು ಬೇಗ ಮದುವೆ ಮಾಡ್ತಾರೆ. ಸಾಧಾರಣ 10-12 years ಅಲ್ಲಿ, ಇವನ್ ದೋ ಇಟ್ ಈಸ್
actually illegal. Children's marriage is illegal. But in small villages, like say in Karnataka, if you go to Gulbarga, ಮತ್ತೆ ಬಾಗಲಕೋಟೆ, ಅಲ್ಲಿ ಇಂಟೀರಿಯರ್ ಅಲ್ಲಿ ಹೋದ್ರೆ ಈಗ ಸಹ ಚೈಲ್ಡ್ ಮ್ಯಾರೇಜಸ್ ಆರ್ ದೇರ್ ಇನ್ ದ ವಿಲೇಜ್. ಬಟ್ ಲಕ್ಕಿಲಿ ಈಗ ಬಿಕಾಸ್ ಗವರ್ಮೆಂಟ್ ಹ್ಯಾಸ್ ಬಿಕಮ್ ವೆರಿ ಸ್ಟ್ರಿಕ್ಟ್ ಅಂಡ್ ಇಟ್ ಈಸ್ ಇಲ್ಲಿಗಲ್ ಟು ಡೂ ಬಿಫೋರ್ 18 years for girls and 21 years for boys. That everyone is following. All over India we are following that. But ಕೆಲವು ಸೆಕ್ಷನ್ ಆಫ್ ಸೊಸೈಟಿಯಲ್ಲಿ, ಅದು ಸ್ಪೆಷಲಿ ಫಾರ್ಮರ್ಸ್ ಅಲ್ಲಿ, ಕೆಲವು ಜಾತಿಯಲ್ಲಿ ಮಕ್ಕಳಿರುವಾಗ ಅವರು ಎಂಗೇಜ್ಮೆಂಟ್ ಮಾಡಿ, ಮತ್ತೆ ಅವ್ರು ಏನಾಗ್ತಾರೆ, ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ ಅದು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗ್ತದೆ, ಸ್ಪೆಷಲಿ ಲೇಡೀಸಿಗೆ. ಅದು ಈಗ ಪ್ರಿವೆಂಟ್ ಮಾಡಬೇಕಂದ್ರೆ ಗವರ್ಮೆಂಟ್ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಅಂಡ್ ದ್ಯಾಟ್ ಕ್ಯಾನ್ ಆಲ್ಸೋ ಬಿಕಮ್ ಒನ್ ಕಾಸ್ ಆಫ್ ಮೆಂಟಲ್ ತೊಂದರೆಗಳು. Then later on she feels that she has been neglected. So this is one issue. ಇದೀಗ ಪ್ರೈಮರಿಯ ಒಂದು ಇದು ಮಾತಾಡಿ, ಪ್ರೈಮರಿ. ಅದರ ನಂತರದ ಈಗ ಸೆಕೆಂಡರಿ ಎಜುಕೇಶನ್ ಅಲ್ಲಿ ಏನಾಗ್ತದೆ, ಇಲ್ಲಿ ಸ್ಪೆಷಲಿ ನಮ್ಮ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಇಂಗ್ಲಿಷ್ ಅದ ಪ್ರಾಬ್ಲಮ್ ಬರ್ತದೆ ಮಕ್ಕಳಿಗೆ. ಅಂದ್ರೆ ಮಕ್ಕಳು ದೇ ಸ್ಟಡಿ ಮೋಸ್ಟ್ಲಿ ಇನ್ ಕನ್ನಡ ಮೀಡಿಯಂ ಅಂಡ್ ನಮ್ಮ ಇದರಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ತುಳು ಅಂಡ್ ಕೊಂಕಣಿ. ಸೊ ಕೆಲವು ವಿಲೇಜ್ ಸ್ಟೂಡೆಂಟ್ಸಿಗೆ ಕನ್ನಡ ಸಹ ಸರಿ ಬರುವುದಿಲ್ಲ. ಸೊ ಅದು ಪ್ರಾಬ್ಲಮ್ ಫಸ್ಟ್ ನಾವು ಸೆಕೆಂಡ್ರಿ ಎಜುಕೇಶನ್ ಅಲ್ಲಿ ಸಾಲ್ವ್ ಮಾಡ್ತೇವೆ. ಸೊ ಟಿಲ್ SSLC ಏನಾಗ್ತದೆ, ಸ್ಟೂಡೆಂಟ್ಸ್ ಲರ್ನ್ ವೆರಿ ಗುಡ್ ಕನ್ನಡ. ಬಟ್ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಇನ್ ವಿಲೇಜ್ ಸೈಡ್ ಇಂಗ್ಲಿಷ್ ಇಸ್ ನಿಗ್ಲೆಕ್ಟೆಡ್. ಇಂಗ್ಲಿಷ್ ಅವರು ಇಷ್ಟು ಓದುವುದಿಲ್ಲ, ಅವರಿಗೆ ಗೊತ್ತಾಗುವುದಿಲ್ಲ, ಮತ್ತೆ ಟೀಚರ್ಸ್ ಆರ್ ಎನ್ಕರೇಜ್ ಮಾಡೋದಿಲ್ಲ. ಸೊ ಹಾಗೆ ಅದು ಒಂದು ಪ್ರಾಬ್ಲಮ್ ಆಗ್ತದೆ. ನಾಟ್ ನೋಯಿಂಗ್ ಇಂಗ್ಲಿಷ್ ಈಸ್ ಎ ಇಶ್ಯೂ ಬಿಕಾಸ್ ಎವ್ರಿಥಿಂಗ್ ಇನ್ ಕಾಲೇಜ್ ಈಸ್ ಇನ್ ಇಂಗ್ಲಿಷ್. ನಾವು ಸ್ಕೂಲ್ ತನಕ ಕನ್ನಡದಲ್ಲಿ ಓದ್ತೇವೆ and we are very comfortable, we get good marks. But suddenly when you come to English, ಅದು English becomes one barrier. ಅದು barrier ಬರ್ತದೆ. ಈಗ of course now government has also taken very good steps, our state government, our central government, where right in the government schools they teach English from standard 1. So ಇದು ಪ್ರಾಬ್ಲಮ್ ಅದ. ಈಗ ಆಲ್ಮೋಸ್ಟ್ ಸೊಲ್ಯೂಷನ್ ಬಂದಿದೆ ಈಗ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಹೂ ಸ್ಟಡಿಡ್ 10 years back. They faced this problem. ಆಮೇಲೆ ಈಗ ಸೆಕೆಂಡರಿ ಎಜುಕೇಶನ್ ಆದಮೇಲೆ ಅದರ ನಂತರದ ಕಾಲೇಜಿನ ಒಂದು ಎಜುಕೇಶನ್ ಬಗ್ಗೆ ಹೇಳಿದ್ರೆ, ಕಾಲೇಜಿನ ಹುಡುಗರಿಗಿರುವ ಪ್ರಾಬ್ಲಮ್ಗಳೇನು? ಅಲ್ಲಿ ಒಂದೆರಡು ರೀತಿಯ ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ. ಒಂದು ಅಂದರೆ ದೇ ಹ್ಯಾವ್ ಟು ಚೂಸ್ ದ ಪ್ರೊಫೆಷನ್. ಅದು ಪ್ರೊಫೆಷನಲ್ ಚೂಸಿಂಗ್. ಈಗ ಏನಾಗಿದೆ, ತುಂಬ ಪ್ರೊಫೆಷನ್ಸ್ ಬಂದಿದೆ. ಸೊ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ, ನಾನು ಏನು ಚೂಸ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆರ್ಕಿಟೆಕ್ಟ್ ಆಗಬೇಕು, ಇಲ್ಲಿದ್ರೆ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು, ಇಲ್ಲಿದ್ರೆ ನಾನು ಆರ್ಟಿಸ್ಟ್ ಆಗಬೇಕು. Because according to their liking and according to their development, they are confused. Now there are proper counselors, what is called as occupational counselors. They will tell which profession to take. Related to problems, andre main problem I see in people going to college is that many of them, because of technology, they lack social skills. Andre social skills andre they do not have friend circle like before. They have very one or two friends and their mobile is their best friend. ಯಾವಾಗಿರುವುದು ಮೊಬೈಲ್ ಜೊತೆ. And loneliness. And I have another factor which recently affected us is that ಭಯಂಕರ disease COVID. Because COVID ಅಲ್ಲಿ we all got fixed in our house. ನಾವು ಮನೆಯಲ್ಲಿ ಇದುವೆ. ಆವಾಗ ನಮ್ದು ಮಕ್ಕಳದ ಸೋಷಿಯಲ್ ಸ್ಕಿಲ್ಸ್ ಇನ್ನೂ ಡೌನ್ ಹೋಯ್ತು. ಎವ್ರಿ ಒನ್ ಇಸ್ ಓನ್ಲಿ ಆನ್ ಮೊಬೈಲ್ ಅಂಡ್ ಆನ್ ಮೆಸೇಜಿಂಗ್. ಸೊ ಫಾರ್ ಎಕ್ಸಾಂಪಲ್, ಎ ಚೈಲ್ಡ್ ಮೇ ಹ್ಯಾವ್ 1000 ಫೇಸ್ಬುಕ್ ಫ್ರೆಂಡ್, ಬಟ್ ರಿಯಲ್ ಲೈಫ್ ಅಲ್ಲಿ ಹೋದ್ರೆ 1-2 ಫ್ರೆಂಡ್ಸ್ ಅಲ್ಲಿಲ್ಲ. ಸೊ ದಿಸ್ ಹ್ಯಾಸ್ ಬಿಕಮ್ ಎ ಪ್ರಾಬ್ಲಮ್ ಬಿಕಾಸ್ ದ್ಯಾಟ್ ಲೀಡ್ಸ್ ಟು ಎ psychological depression when you do not have people with whom you can exchange ideas and only on technology if you are depending. ಹಾಗಾಗಿ ಈ ಫ್ರೆಂಡ್ಗಳು ಅಥವಾ ಅವರ ವಿಷಯವನ್ನ ಬೇರೆಯವರಿಗೆ ಹೇಳಿಕೊಳ್ಳಿಕ್ಕೆ ಆಗದಿರುವುದು ಕೂಡ ಒಂದು ಪ್ರಾಬ್ಲಮ್. ಹೌದು, ಲೋನ್ಲಿನೆಸ್ ಅಂತ ಹೇಳೋದು. ತುಂಬಾ ಲೋನ್ಲಿನೆಸ್ ಬರ್ತದೆ ಬಿಕಾಸ್ ಆಫ್ ಟೆಕ್ನಾಲಜಿ. ಬಿಕಾಸ್ ಮುಂಚೆ ನಾವು ಹೋಗಿ ಡಿಫ್ರೆಂಟ್ ಬೇರೆ ಬೇರೆ ಗೇಮ್ಸ್ ಲೈಕ್ ಲಗೋರಿ, ಅದು ಗೇಮ್ಸ್, ಕಬಡ್ಡಿ, ಅದು ಕಾಮನ್ ಇತ್ತು ಆವಾಗ. ಈಗ ಏನಾಗಿದೆ, ಎವ್ರಿ ಒನ್ ಇಸ್ ಇನ್ಸೈಡ್ ಅಂಡ್ ಓನ್ಲಿ ಮೊಬೈಲ್ ಗೇಮ್ ಅಂಡ್ ಕಂಪ್ಯೂಟರ್ ಗೇಮ್. ಸೊ ಅದರಲ್ಲಿ ಏನಾಗ್ತದೆ, ನಮ್ಮ ಇಂಟರಾಕ್ಷನ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್ ಅಂಡ್ ಪೇರೆಂಟ್ಸ್ ಡೋಂಟ್ ಹ್ಯಾವ್ ಟೈಮ್ ಫಾರ್ ದರ್ ಚಿಲ್ಡ್ರನ್. ಈಗ ಏನಾಗಿದೆ, ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್ now as a rule. When we were young, our mothers were with us. We were lucky to have mothers 24 hours with us when we were young. When I was like, because now I am much bigger adult, so I am talking about 40 years back. Our mothers were constantly with us. So we didn't need counselor because our mother was our counselor. ಈಗ ಶಾಲೆಯಲ್ಲಿ ಹೋಗುವಾಗ ಮಕ್ಕಳಿಗೆ
ಮಾನಸಿಕವಾಗಿ ಏನು ತೊಂದರೆಗಳು ಹೆಚ್ಚಾಗಿ ಕಾಣ್ತವೆ ಮತ್ತು ಮಕ್ಕಳು ಯಾವ ರೀತಿಯಲ್ಲಿ ಈ ಶಾಲೆಯಲ್ಲಿ ಬಿಹೇವ್ ಮಾಡ್ತಾರೆ? ಈಗ ಶಾಲೆಯಲ್ಲಿ ನಾನು ಹೇಳ್ತೇನೆ ನಿಮಗೆ, ನಂಬರ್ ಒನ್ ಪ್ರಾಬ್ಲಮ್ ಟುಡೇ at that level is that too much emphasis on marks. Parents are also involved and teachers are also involved. Teachers are involved in the sense ಅವರು ಟೀಚಿಂಗ್ ಮತ್ತು ನಾಲೆಡ್ಜಿಗೆ ಇಂಪಾರ್ಟೆನ್ಸ್ ಕಡಿಮೆ ಕೊಟ್ಟು ಅವರು ಮಾರ್ಕ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ದ ಪೇರೆಂಟ್ಸ್ ಡೂ ದ ಸೇಮ್ ಥಿಂಗ್, ದೇ ರಿಪೀಟ್ ದ ಸೇಮ್ ಥಿಂಗ್. ಅವರು ಸುಮ್ಮನೆ ಎವ್ರಿ ಟೈಮ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಸಿಕ್ತು, ಫಸ್ಟ್ ಬಂತಾ, ಸೆಕೆಂಡ್ ಬಂತಾ, ರ್ಯಾಂಕ್ ಯಾವುದು ಬಂತು, ಯಾಕೆ ಫಸ್ಟ್ ಯಾಕೆ ಬರಲಿಲ್ಲ, ಯಾಕೆ ನೀವು ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಳ್ಳೋದು. ಅದು ತುಂಬ ಪ್ರೆಷರ್ ಮಾಡಿ, ವೆದರ್ ಇಟ್ ಈಸ್ ಮದರ್ ಆರ್ ಫಾದರ್ ಆ್ಯಂಡ್ ದೇರ್ ಟೀಚರ್ಸ್, ಇದು ಮಾಡಿ ಒಂದು ಮಾನಸಿಕ ಪ್ರೆಷರ್ ಬರ್ತದೆ ಮಕ್ಕಳ ಮೇಲೆ. ಆ್ಯಂಡ್ ಮೆನಿ ಆಫ್ ದಿ ಚಿಲ್ಡ್ರನ್ ಅಟ್ ದಿಸ್ ಏಜ್ ಇನ್ ಸ್ಕೂಲ್ ಇಟ್ ಸೆಲ್ಫ್ ದೇ ಗೆಟ್ ಡಿಪ್ರೆಷನ್ ಬರ್ತದೆ ಅವ್ರಿಗೆ, ಬಿಕಾಸ್ ದೇ ಫೀಲ್ they are not able to get the marks which their mother and father want sometimes. And in between father and mother, 90% pressure comes from mother is the most, she is closest to the children and she will put lot of pressure about do your homework, get marks, ಯಾಕೆ ಮಾರ್ಕ್ಸ್ ಸಿಕ್ಲಿಲ್ಲ, ಯಾಕೆ ಹೀಗೆ, ಬೇಡ ಈಗ ಟಿವಿ ನೋಡೋದು ಬೇಡ, ಏನು ನೋಡೋದು ಬೇಡ, ಹೊರಗೆ ಹೋಗೋದು ಬೇಡ, ಫಸ್ಟ್ ಯು ಹ್ಯಾವ್ ಟು ಸ್ಟಡಿ, ಹೀಗೆ ಮಾಡಿ ತುಂಬ ಪ್ರೆಷರ್ ಮಾಡ್ತಾರೆ. ಈಗ ಹೀಗೆ ಆಗುವಾಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಕ್ಕಳ ಬಿಹೇವಿಯರ್ ಅಥವಾ ಒಟ್ಟಿಗಿರುವವರ ಜೊತೆಗಿರುವ ಮಾನಸಿಕವಾಗಿ ಅವರ ಬಿಹೇವಿಯರಲ್ಲಿ ಏನು ಚೇಂಜ್ ಕಾಣ್ತದೆ? ಇದು ಆಕ್ಚುಲಿ ಏನಾಗಿದೆ, ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಡಿಪ್ರೆಷನ್ ಆ್ಯಂಡ್ ಲೋನ್ಲಿನೆಸ್ ಆ್ಯಂಡ್ ದೇ ಆರ್ ಅನೇಬಲ್ ಟು ಕಮ್ಯುನಿಕೇಟ್. ಅವರು ನೋಡಿ, ಮಕ್ಕಳು ಟೀಚರ್ ಮತ್ತು ಪೇರೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಮಾಡೋದಿಲ್ಲ, ಅವ್ರದ್ದು ಪ್ರಾಬ್ಲಮ್ಸ್ ಹೇಳುವುದೇ ಇಲ್ಲ, ಬಿಕಾಸ್ ದೇ ಡೋಂಟ್ ಫೀಲ್ ಕಂಫರ್ಟಬಲ್. ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ದೇ ಆರ್ ಬಿಸಿ ಇನ್ ದೇರ್ ಲೈಫ್. ಸೊ ಅವರು ಸಹ ಕೇಳಲಿಕ್ಕೆ ಹೋಗೋದಿಲ್ಲ, ಮಗ ಬಾ ಇಲ್ಲಿ ಕೂತ್ಕೋ, ಏನು ಬೇಕು ನಿಮಗೆ, ಟೇಕ್ ಮೊಬೈಲ್. ಅವ್ರು ಟೈಮ್ ಕೊಡೋದಿಲ್ಲ, ಮೊಬೈಲ್ ಕೊಡ್ತಾರೆ, ಕಂಪ್ಯೂಟರ್ ಕೊಡ್ತಾರೆ, ಬಟ್ ಟೈಮ್ ಕೊಡೋದಿಲ್ಲ. ಸೊ ಬಟ್ ಅವರಿಗೆ ಆಕ್ಚುಲಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಅವರಿಗೆ ಬೇಕು ಟೈಮ್. ಅದು ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಒಂದೆರಡು ಸ್ಟಡಿ ಬಂದಿದೆ ಈಗ ರೀಸೆಂಟ್ಲಿ. ಹಾರ್ಡ್ಲಿ 30% ಆಫ್ ದ ಫ್ಯಾಮಿಲೀಸ್ ಆರ್ ಗಿವಿಂಗ್ ಪ್ರಾಪರ್ ಟೈಮ್ ಟು ದೇರ್ ಪೇರೆಂಟ್ಸ್. ದಟ್ ಮೀನ್ಸ್ ಇಟ್ಸ್ ಎ ಮೇಜರ್ ಪ್ರಾಬ್ಲಮ್. 70% ಆಫ್ ದ ಪೇರೆಂಟ್ಸ್ ಡೋಂಟ್ ಹ್ಯಾವ್ ಟೈಮ್ ಫಾರ್ ದೇರ್ ಚಿಲ್ಡ್ರನ್, ಬಟ್ ದೇ ಗಿವ್ ಮನಿ, ಪಾಕೆಟ್ ಮನಿ ಕೊಡ್ತಾರೆ, ದೊಡ್ಡ ದೊಡ್ಡ ಮೊಬೈಲ್ ಕೊಡ್ತಾರೆ, ಮತ್ತೆ ಅವರಿಗೆ ಬರ್ಗರ್, ಪಿಜ್ಜಾ ಇದು ತಿನ್ಲಿಕ್ಕೆ ಹಣ ಕೊಡ್ತಾರೆ, ಟೈಮ್ ಕೊಡೋದಿಲ್ಲ. ಅವರ ಬಿಹೇವಿಯರ್ ಅಲ್ಲಿ ಹೇಗೆ ಚೇಂಜ್ಗಳು ಉಂಟಾಗ್ತವೆ ಯಾವಾಗ? ಅದು ನೋಡಿ, ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಬೋತ್ ಹ್ಯಾವ್ ಎ ಡ್ಯೂಟಿ to identify, but normally now I have seen in the last 10 years ಇದು ಮಕ್ಕಳು ತುಂಬ ಸೆಲ್ಫಿಶ್ ಆಗಿದ್ದಾರೆ. ಅಂದ್ರೆ ಅವರಿಗೆ, and that they are learning from their own parents subconsciously. Parents won't say anything, but they see how parents are behaving and accordingly they become more and more selfish. ಉದಾಹರಣೆಗೆ ನಾನು ಹೇಳ್ತೇನೆ, recently we saw one girl, she was very depressed. She is 12th standard girl and she was depressed because mother was not giving her mobile. Normal mobile itte, but ನನಗೆ because my friends are having, ನನ್ನ ಹತ್ರ ಅಷ್ಟು ಹಣ ಇಲ್ಲ, ಐ ಆಮ್ ಎ ಲೈಬ್ರರಿಯನ್, ನನಗೆ ಇಷ್ಟು ಸಂಬಳ ಇಲ್ಲ, ಐ ಕಾಂಟ್ ಗಿವ್ ಯು. ನನ್ನ ಹತ್ರ ಸಹ ಒಂದು 5,000 ಮೊಬೈಲ್ ಇದೆ, ನಾನು ನಿಮಗೆ ಒಂದು 5,000 ಮೊಬೈಲ್ ಕೊಡ್ತೇನೆ, ನಿಮಗೆ ಮೊಬೈಲ್ ಕೊಡ್ತೇನೆ, ಐ ಕ್ಯಾನಾಟ್ ಅಫೋರ್ಡ್. ಡೈರೆಕ್ಟ್ಲಿ ಹೇಳಿದ. ಅದೇ ಇಲ್ಲಿ ನೋಡಿ, ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲ. ಮದರ್ ಹ್ಯಾಸ್ ಕಮ್ಯುನಿಕೇಟೆಡ್ ಕ್ಲಿಯರ್ಲಿ ವಾಟ್ ಈಸ್ ದ ಪ್ರಾಬ್ಲಮ್, ಬಟ್ ಶಿ ಈಸ್ ಸೆಲ್ಫಿಶ್. ಶಿ ಸೇಸ್, ನನಗೆ ಅದು ಗೊತ್ತಿಲ್ಲ, ಫ್ರೆಂಡ್ಸ್ ಜೊತೆ ನಮ್ಮ ಫ್ರೆಂಡ್ ಗ್ರೂಪ್ ಅಲ್ಲಿ ಮೊಬೈಲ್ ಇದೆ, ನನಗೆ ಸಹ ಬೇಕು, ಐ ಡೋಂಟ್ ಕೇರ್ ಹೌ ಯು ಗೆಟ್ ಇಟ್, ಯು ಹ್ಯಾವ್ ಟು ಗೆಟ್ ಫಾರ್ ಮೀ. ಇಲ್ಲಿದ್ರೆ ನಾನು ಅವ್ರು ಥ್ರೆಟನ್ ಮಾಡಿದೆ, ನಾನು ಸುಸೈಡ್ ಮಾಡ್ತೀನಿ, ಮಾಡಲಿಲ್ಲ ಸುಸೈಡ್, ಬಟ್ ದೇರ್ ಆರ್ ಕೇಸಸ್ ನೋನ್ ನೌ where people have committed suicide for television and mobile and even for getting less marks. They have committed suicide because pressure from mother's side or pressure from teacher's side. ಹೌದು, ಎರಡು ಸಹ ಪೇರೆಂಟ್ ಮತ್ತೆ ಟೀಚರ್ಸ್ ದ ಪ್ರೆಷರ್ ಬಂದು ಹಾಗೆ. ಸೊ ಈಗ ಅವರ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗ್ತದೆ ಅಂತ ಇದನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಯಾವ ರೀತಿಯಲ್ಲಿ ಅವರಿಗೆ ಆ ತರದ ಈ ಬಿಹೇವಿಯರ್ಗೆ ಟ್ರೀಟ್ಮೆಂಟ್ ಕೊಡಬಹುದು? ಫಸ್ಟ್ ಸ್ಟೆಪ್ ಇಸ್ ರೆಕಗ್ನಿಷನ್. ನಾವು ಹೇಳಿದ ಡಯಾಗ್ನೋಸಿಸ್, ಅಂದ್ರೆ ರೆಕಗ್ನಿಷನ್, ಅಂದ್ರೆ ಇದು ಪ್ರಾಬ್ಲಮ್ ಇದೆ ಅಂತ ಅದು ಗೊತ್ತಾಗಬೇಕಲ್ವಾ. ಅವರದ ಮೇನ್ ಅಂದರೆ ಟೀಚರ್ಸ್ ಹ್ಯಾವ್ ಟು ಬಿ ಟ್ರೈನ್ಡ್. ಬಿಕಾಸ್ ನೋಡಿ ಏನಾಗ್ತದೆ, ಮಕ್ಕಳು ದೇ ಸ್ಪೆಂಡ್ ಮೋರ್ ಟೈಮ್ ವಿತ್ ದೇರ್ ಟೀಚರ್ಸ್ ದೆನ್ ವಿತ್ ದೇರ್ ಪೇರೆಂಟ್ಸ್, ಬಿಕಾಸ್ ದೇ ಆರ್ ಮೋರ್ ಟೈಮ್ ಇನ್ ದ ಸ್ಕೂಲ್. ಸೊ ವಿ ಟ್ರೈನ್, ಇನ್ ಫ್ಯಾಕ್ಟ್ ಐ ಡೂ ಲಾಟ್ ಆಫ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ and that is done free from my side. I do as volunteer work and I also go to Bombay. There also I do some corporate training. So ಮಕ್ಕಳದ ಏನು ಅಂದರೆ ಟೀಚರ್ಸ್ ಹ್ಯಾವ್ ಟು ಬಿ ಟ್ರೈನ್ಡ್, ಬಿಕಾಸ್ ಅವರಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ ದಿಸ್ ಸ್ಟೂಡೆಂಟ್ ಈಸ್ ಡಿಪ್ರೆಸ್ಡ್. ಅವರು ಆನ್ಸರ್ ಮಾಡೋದಿಲ್ಲ ಸರಿ, ಮತ್ತೆ ಅವರು ಮಾತಾಡುವಾಗ ಐ ಟು ಐ ನೋಡುದಿಲ್ಲ, ಅದು ಹೀಗೆ ಕೆಳಗಡೆ ನೋಡಿ ಮಾತಾಡ್ತಾರೆ. ಯಾವಾಗ ಅವರು ಲೋನ್ಲಿ ಇರ್ತಾರೆ,
ಕೆಲವು ಅವರು ಗ್ರೂಪ್ ಅಲ್ಲಿ ಇರುವುದಿಲ್ಲ, ಫ್ರೆಂಡ್ಸ್ ಜೊತೆ ಇರುವುದಿಲ್ಲ, ಯಾರ ಜೊತೆ ಹೋಗಿ ಟಿಫಿನ್ ತಗೊಳ್ಳೋದಿಲ್ಲ, ಅದು ಒಬ್ಬೊಬ್ಬರೇ. ಸೊ ಅದರಲ್ಲಿ ಏನಾಗ್ತದೆ, ಟೀಚರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಎ ಚೇಂಜ್ ಇನ್ ದ ಬಿಹೇವಿಯರ್ ಅಂಡ್ ದಿ ಸೆಲ್ಫಿಶ್ನೆಸ್ ಆರ್ ಲೋನ್ಲಿನೆಸ್, ಹೌ ಯು ಲುಕ್ ಎಟ್ ಇಟ್ ಇಸ್ ಬೋತ್ ಆರ್ ಕಾಮನ್. ಈಗ ಸೆಲ್ಫಿಶ್ ಪೀಪಲ್ ಬಿಕಮ್ ಲೋನ್ಲಿ ಆಫ್ಟರ್ವರ್ಡ್ಸ್ because nobody wants to be with them. ಅದು ಸರಿ. So adu problem is very common nowadays at that school level and high school level, and we need to recognize it, and there is definite treatment, behavioral treatment ide adike. That person has to take part in more games, activities, and less stress on marks ide kadme stress ಮಾಡಿ ಫ್ರೆಂಡ್ಶಿಪ್, ಪಿಕ್ನಿಕ್ಸ್, ಸ್ಕೂಲ್ ಡೇ, ಕಾಲೇಜ್ ಡೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅದು ಎನ್ಕರೇಜ್ ಮಾಡಿದರೆ ತುಂಬ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈಗ ಇದು ಫಸ್ಟಿಗೆ ಲೋನ್ಲಿನೆಸ್ ಈ ತರ ಹೋಗ್ತದೆ, ಆಮೇಲೆ ಅದು ಸಿವಿಯರ್ ಆದ ಮೇಲೆ ಏನಾಗ್ತದೆ? ವೆನ್ ಪೀಪಲ್ ಆರ್ ಲೋನ್ಲಿ ದೇ ಗೋ ಟುವರ್ಡ್ಸ್ ಬ್ಯಾಡ್ ಥಿಂಗ್ಸ್ ಆಫ್ ಟೆಕ್ನಾಲಜಿ. ಎರಡು ಆಗ್ತದೆ, ಒಂದು ಟೆಕ್ನಾಲಜಿ, ಒಂದು ಹ್ಯಾಬಿಟ್ಸ್, ಎರಡು ಕಡೆ ಹೋಗ್ತದೆ. ಒಂದು ಟೊಬ್ಯಾಕೋ ಚೂಯಿಂಗ್ ಹ್ಯಾಬಿಟ್, ಪಾನ್, ತಂಬಾಕು, ಅದು ಚೂಯಿಂಗ್ ಹ್ಯಾಬಿಟ್ ಜಾಸ್ತಿ ಮಾಡ್ತಾರೆ. ಅದ ನಂತರ ಡ್ರಿಂಕ್ಸ್. ಈಗ ಡ್ರಿಂಕ್ಸ್ ಓಪನ್ಲಿ ಅವೈಲೇಬಲ್ ಇದೆ. ಈವನ್ ನಾನು ಲೇಡಿ ಸ್ಟೂಡೆಂಟ್ಸಿಗೆ ನೋಡಿದ್ರೆ, ಮುಂಚೆ ನಮ್ಮ ಸಂಸ್ಕೃತಿಯಲ್ಲಿ ಲೇಡೀಸ್ ಸಾಧಾರಣ ಡ್ರಿಂಕ್ಸ್ ತಗೊಳ್ಳೋದಿಲ್ಲ, ಬಟ್ ಈಗ ಏನಾಗಿದೆ, ಅದು ಇಟ್ ಹಸ್ ಬಿಕಮ್ ಎ ಸೆನ್ಸ್ ಆಫ್ ಎಜುಕೇಟೆಡ್ನೆಸ್. ನಾನು ಅಂದರೆ ಕಾಲೇಜಲ್ಲಿ ಹೋಗ್ತೇನೆ ಅಂದರೆ ನಾನು ಡ್ರಿಂಕ್ಸ್ ತಗೊಳ್ತೇನೆ. ಲೇಡೀಸ್ ಆಲ್ಸೋ ಫೀಲ್ ದಟ್ ಬಾಯ್ಸ್ ಆರ್ ಡ್ರಿಂಕಿಂಗ್, ವೈ ಐ ಶುಡ್ ನಾಟ್ ಡ್ರಿಂಕ್, ಅದು ಅವರದ್ದು ಕ್ವಶನ್. ಆ್ಯಂಡ್ ಬಾಯ್ಸ್ ಆಲ್ಸೋ ಎನ್ಕರೇಜ್, ಯು ಆರ್ ಮೈ ಗರ್ಲ್ ಫ್ರೆಂಡ್, you come, we both will drink. So but this is doing all the wrong things. After alcohol comes drugs. Ega drugs sa bere type drugs, they are available easily in the market, and adralli namma criminal elements tumba involved agidare, because now crime is also increasing because of the social problems. And crime is linked with drugs, and drugs is linked with problems in students, because it's easy to sell the drugs to the students. And this is happening, unfortunately, even in small city like Mangalore. We are seeing that most of the colleges are having drug problems today. ಅಂತ ಹೇಳಿದ್ರೆ ಅಷ್ಟು ಸೀರಿಯಸ್ ಪ್ರಾಬ್ಲಮ್. It's a very serious problem. ಈಗ ಈ ಆಲ್ಕೋಹಾಲ್ ಅಥವಾ ಡ್ರಗ್ ಅನ್ನ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಹುಡುಗರನ್ನ ಪುನಃ ವಾಪಸ್ ತರುವುದು ಕಷ್ಟವಾ, ಹೇಗೆ? ಇಲ್ಲ, ಕಷ್ಟ ಇಲ್ಲ. ಅದು ಏನು ಗೊತ್ತಾ, ಪ್ರಾಬ್ಲಮ್ ಇಸ್ ದಟ್ ಡಿಫರೆಂಟ್ ಟೈಪ್ ಆಫ್ ಪೇರೆಂಟ್ಸ್ ಹ್ಯಾವ್ ಡಿಫರೆಂಟ್ ಆಟಿಟ್ಯೂಡ್. Now if father himself is drinking every day, then he feels that if his son is drinking beer once in a while, it is normal. Avrige feel agodu normal. Now if father mother both are very strict vegetarians, ಅವರು ಡ್ರಿಂಕ್ಸ್ ತಕೊಳ್ಳೋದಿಲ್ಲ, ನಾನ್ ವೆಜ್ ತಕೊಳ್ಳೋದಿಲ್ಲ, ಆದ ಟೈಪ್ ಪೇರೆಂಟ್ಸ್ ಗೆ ಈವನ್ ಒಂದು ಬಿಯರ್ ತಕೊಂಡ್ರೆ ಅವ್ರ ಮಗ, ಇಟ್ ಬಿಕಮ್ಸ್ ಅ ಬಿಗ್ ಇಶ್ಯೂ. ಸೊ ದ ಪ್ರಾಬ್ಲಮ್ ಇಸ್ ನಾಟ್ ವೆದರ್ ದೇ ಟೇಕ್ ಆರ್ ನಾಟ್, ಇಟ್ ಈಸ್ the family background that determines how. For example, now certain Christian families in Goa, entire parents, they feel taking alcohol is a normal thing, but nam South Canada dalli we don't feel like that. From especially in good families, we feel that our children should not touch alcohol. But the problem again varies from family to family. And exposure in television is heroes are smoking, they are drinking, they are taking drugs, and that kind of movies, adu movies tumba influence ಮಾಡ್ತಾರೆ ಈಗ ಮಕ್ಕಳಿಗೆ. This is a sign of our time, which is really bad, but we can bring back them. If they get addicted, we can bring them back by good psychological counseling. Rarely psychiatrist is required for that. De-addiction anta ಹೇಳ್ತಾರೆ. De-addiction can be done by counselor or by just psychologist, ಅಂದ್ರೆ lower level. ಅದಕ್ಕೆ ಔಷಧ ಬೇಕಾಗುವುದಿಲ್ಲ. ಅದು ಔಷಧಕ್ಕೆ ಬಿಹೇವಿಯರಲ್ ಇದರಲ್ಲಿ ಇದು ಆಗಬಹುದು. ಹೌದು. ಇನ್ನೊಂದು ಟೆಕ್ನಾಲಜಿಯ ಬಗ್ಗೆ ಹೇಳಿದ್ರಿ. ಟೆಕ್ನಾಲಜಿ ಡೈರೆಕ್ಷನ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅವರು ಏನಾಗ್ತದೆ, ಆಕ್ಚುಲಿ ಅದು ಪ್ರೈಮರಿ ಸ್ಕೂಲ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ವೆನ್ ಚೈಲ್ಡ್ ಇಸ್ ನಾಟ್ ಈಟಿಂಗ್ ಫುಡ್, ಸೊ ಮದರ್ ಸೇಸ್ ತಕೋ ಇದು ಮೊಬೈಲ್ ತಕೋ, ಮತ್ತೆ ನಾನು ಊಟ ಕೊಡ್ತೇನೆ. ಸೊ ಅದು ಮೊಬೈಲ್ ನೋಡಿ ನೋಡಿ ಅದು ಊಟ ತಕೊಳ್ತಾರೆ. ಅಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಊಟ ಇಲ್ಲ ಮಗುಗೆ, ಹಾಗೆ ಕಂಡೀಷನಿಂಗ್ ಆಗ್ತದೆ. ಆ ನಂತರ ಅದು ಮಗುಗೆ ಬೈ ದ ಟೈಮ್ ದೇ ಕಮ್ ಟು 5th 6th ಸ್ಟ್ಯಾಂಡರ್ಡ್ ಮೊಬೈಲ್ ಬೇಕೇ ಬೇಕು, ಊಟ ಮಾಡ್ಬೇಕಿದ್ರೆ ಮೊಬೈಲ್ ಬೇಕು. ಸೊ ಅಲ್ಟಿಮೇಟ್ಲಿ ಮತ್ತೆ ಏನಾಗ್ತದೆ, ಬಿಕಾಸ್ ಆಫ್ ಮೊಬೈಲ್ ಈ ಮಕ್ಕಳು ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಕಡಿಮೆ ಮಾಡಿದೆ. ಈಗ ಅಂದ್ರೆ ಸೋಷಲೈಸೇಷನ್ ನಾವು ಹೇಳ್ತೇವಲ್ವಾ, ಫ್ರೆಂಡ್ಸ್ ಜೊತೆ ಹೋಗಿ ಪ್ಲೇ ಗೇಮ್ಸ್, ಇದು ಅದು ತುಂಬಾ ಕಡಿಮೆ ಆಗಿದೆ ಈಗ. ಎವ್ರಿ ಒನ್ ಈಸ್ ವಿತ್ ದೇರ್ ಮೊಬೈಲ್. ಇವನ್ ಇಫ್ 2 friends ಆರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಈಚ್ ಅದರ್, ಅವರು ಮಾತಾಡೋದಿಲ್ಲ, ಅವರು ಮೊಬೈಲ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾರೆ.
ಈವನ್ ಫಂಕ್ಷನ್ಗಳಿಗೆ ಹೋದಾಗ ಹೌದು, ಅದು ಒಂದು ಎರಡು ಪ್ರಾಬ್ಲಮ್ ಇದೆ. ಅಲ್ಲಿ ಮಕ್ಕಳು ಫಂಕ್ಷನ್ಗೆ ಬರುವುದೇ ಇಲ್ಲ ಈಗ, ಅದು ಒಂದು ಪ್ರಾಬ್ಲಮ್ ಇದೆ. ಬಂದ್ರೆ ಅವರು ಮೊಬೈಲ್ ತಕೊಂಡು ಒಂದು ಚೇರ್ ಅಲ್ಲಿ ಕಾರ್ನರ್ ಅಲ್ಲಿ ಕೂತ್ಕೊಂಡು ಯಾರ ಹತ್ರ ಮಾತಾಡುವುದಿಲ್ಲ. ಸೊ ಇದು ಎರಡು ಸಹ ರಿಯಲ್ ಪ್ರಾಬ್ಲಮ್ ಇದೆ ಈಗ ಮಕ್ಕಳಿಗೆ. ಅಂಡ್ ದಟ್ ಅಗೇನ್ ಈಸ್ ಲೀಡಿಂಗ್ ದ ಲಿಂಕ್ ಬಿಟ್ವೀನ್ ಟೆಕ್ನಾಲಜಿ ಅಂಡ್ ಲೋನ್ಲಿನೆಸ್. ಅದು ಎಷ್ಟು ನಾವು ಡಿಪೆಂಡೆಂಟ್ ಆಗಿದ್ದೇವೆ ಇದರಲ್ಲಿ. ದಟ್ ಇಫ್ ಐ ಆಮ್ ಸಿಟಿಂಗ್ ಅಕ್ರಾಸ್ ಟು ಯು, ಇನ್ಸ್ಟೆಡ್ ಆಫ್ ಟಾಕಿಂಗ್ ಟು ಯು ಐ ವಿಲ್ ಸೆಂಡ್ ಯು ಮೆಸೇಜ್, ಹೌದು ಹೆಲೋ ಅಂತ ಹೇಳುವುದಿಲ್ಲ, ನಾನು ಮೆಸೇಜ್ ಕಳಿಸ್ತೇನೆ ನಿಮ್ಮ ಮೊಬೈಲಿಗೆ. ಸೊ ದಿಸ್ ಸೋ ಮಚ್ ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ಮೊಬೈಲ್ ಆ್ಯಂಡ್ ಲೋನ್ಲಿನೆಸ್. ಈ ಟೆಕ್ನಾಲಜಿಯ ಒಂದು ಎಡಿಕ್ಷನ್ ಯಾವ ಲೆವೆಲ್ಗೆ ಹೋಗ್ಬೋದು ಈಗ ನೋಡಿ, ಆಕ್ಚುಲಿ ಅನ್ಫಾರ್ಚುನೇಟ್ಲಿ ನಮ್ಮ ಲಾಸ್ಟ್ 3-4 years ನಂದು ಸ್ಟಡಿ, ನಾನು ಸಹ ಒಂದು ಸ್ಟಡಿ ಮಾಡ್ತಾ ಇದ್ದೇನೆ ಆಕ್ಚುಲಿ ಇದ್ರ ಮೇಲೆ, ರೋಲ್ ಆಫ್ ದಿ ಇನ್ವಾಲ್ವ್ಮೆಂಟ್ ಆಫ್ ಟೆಕ್ನಾಲಜಿ ಅಂಡ್ ಸೋಷಲೈಸೇಷನ್, ಸೋಷಿಯಲ್ ಸ್ಕಿಲ್ಸ್ ಹೇಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ನೋಡಿ, ಒಂದು ಮಗು ಒಂದು ಮೊಬೈಲ್ ಜೊತೆ 4 hours 5 hours 6 hours ಮಾಡಿದ್ರೆ ಅವರು ಫ್ರೆಂಡ್ಸ್ 1 or 2 ಇರ್ತಾರೆ. ಯಾರು ಓನ್ಲಿ 1 hour ಯೂಸ್ ಮಾಡ್ತಾರೆ ಮೊಬೈಲ್, ಅವರು 10 ಫ್ರೆಂಡ್ಸ್ ಇರ್ತಾರೆ. ಅದು ಯಾರು ಮೊಬೈಲ್ ಸಾಧಾರಣ ಯೂಸೇ ಮಾಡೋದಿಲ್ಲ, ಅದು ಬಹಳ ರೇರ್. ಅದು ಇವತ್ತು ಬಹಳ ರೇರ್. ಅದು ಅವ್ರ ಹತ್ರ ತುಂಬಾ ನಾರ್ಮಲ್ ಸೋಷಿಯಲ್ ಫಂಕ್ಷನ್ ಇದೆ, ಇದು ಫುಲ್ ಫ್ರೆಂಡ್ಸ್ ಇದೆ. ಮತ್ತೆ that kind of children will not get depression, that kind of children will not get loneliness because they are well adjusted to the society. ಇದರ ಜೊತೆಗೆ ಈ ಟೆಕ್ನಾಲಜಿ ಇನ್ನೊಂದು ಎಂಡ್ ಕೂಡ ತುಂಬಾ ತೊಂದರೆ ಕೊಡುವಂಥದ್ದು ಅಂತ ಕಾಣ್ತದೆ. ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಆಟ ಅಂತ ಹೇಳಿದ್ರೆ ಮೊಬೈಲ್ನ ಗೇಮ್ಗಳು, ಮೊಬೈಲ್ನ ಆಟಗಳೇ ಆಗಿದ್ದಾವೆ. ಕಬಡ್ಡಿ, ಕ್ರಿಕೆಟ್ ಇದೊಂದು ಸ್ವಲ್ಪ ತುಂಬಾ ಕಡಿಮೆ ಆಗಿದೆ. ಕರೆಕ್ಟ್. ಇದು ಕೂಡ ಮಾನಸಿಕ ತೊಂದರೆಗಳಿಗೆ ಹೌದು. ಬಿಕಾಸ್ ರೀಸೆಂಟ್ಲಿ ಇನ್ ಒನ್ ಆಫ್ ದಿ ಪ್ರಾಮಿನೆಂಟ್ ಸ್ಕೂಲ್ಸ್ ಇನ್ ಮ್ಯಾಂಗ್ಳೂರ್, ಒನ್ ಸ್ಟೂಡೆಂಟ್ ಕಮಿಟೆಡ್ suicide, and later on when investigation was done on the mobile, he was doing gambling, and some of the sites of some games of gambling, they will first give some money to the child, draw him in, and slowly the child will be asked to invest more and more money in the game. They will make him win. That is a technique, psychological technique, to make some child win, and this is normally done to children who are between SSLC and PUC, this age. ಅದು they are very easy to influence and they are more linked to the mobile. Means mobile is their only friend. So ಅದು ಮೊಬೈಲ್ ಅಲ್ಲಿ ಯು ಕ್ಯಾನ್ ಮೇಕ್ ಮನಿ ಅಂತ ಅವರಿಗೆ ಲೂಯರ್ ಮಾಡಿ, ಅವರಿಗೆ ಫಾಲ್ಸ್ ನೋಷನ್ಸ್ ಮಾಡಿ, ಅವರಿಗೆ that has become a gambling addiction. That is also another kind of addiction which children are having now. It's called gambling addiction. So the gambling addiction also has caused suicide in one of the a PUC student recently in Mangalore, and I was actually diagnosing the case and then helping the people, the authorities, how to diagnose this. Idu sa tumba serious problem agide. Andre people go up to the level of committing suicide. First nodi stages ಹೇಳ್ತೇನೆ, loneliness, lack of socialization, ಮತ್ತೆ addiction ಜೊತೆ ಮತ್ತೆ ಮೇಜರ್ ಡಿಪ್ರೆಷನ್, ಅಂಡ್ ಮೇಜರ್ ಡಿಪ್ರೆಷನ್ ಕ್ಯಾನ್ ಲೀಡ್ ಟು ಸುಯಿಸೈಡ್. ಈ ಮೇಜರ್ ಡಿಪ್ರೆಷನ್ ಏನಾದ್ರೂ ಸೈನ್ಸ್ ನಮಗೆ ಗೊತ್ತಾಗ್ತದೆ? ಹೌದು, ಮೇಜರ್ ಡಿಪ್ರೆಷನ್ ಸೈನ್ಸ್ ಅಂದ್ರೆ ಯಾರು ಸಹ ಅಮ್ಮ ಅಥವಾ ಟೀಚರ್ ಏನು ಸಹ ಮಾತಾಡಿದ್ರೆ ಅವರು ಆನ್ಸರೇ ಕೊಡೋದಿಲ್ಲ. ಅಂದ್ರೆ ಕಮ್ಯುನಿಕೇಶನ್ ಬ್ರೇಕ್ ಡೌನ್. ಏನ್ ಸಹ ಕೇಳಿದ್ರೆ ಹೌ ಆರ್ ಯು, ಓಕೆ, ವಾಟ್ ಈಸ್ ಹ್ಯಾಪನಿಂಗ್, ನಥಿಂಗ್. ಹಾಗೆ ಅಂದ್ರೆ ಅವರು ರಿಯಾಕ್ಟೇ ಮಾಡೋದಿಲ್ಲ. ವೇರ್ ಯು ವೆಂಟ್ ಔಟ್ ಹೇಳಿದ್ರೆ ಯಾರ್ ಫ್ರೆಂಡ್ ಜೊತೆ ಹೋದ್ರ ಐ ವೆಂಟ್ ಔಟ್ ಅಷ್ಟೇ ಹೇಳುದು. ಇದು ಟಿಪಿಕಲ್ ಈಗ ಮಾಡರ್ನ್ ಸ್ಟೂಡೆಂಟ್ಸ್ ಅದ ರಿಸ್ಪಾನ್ಸ್ ಆಗಿದೆ. ನಾವು ಈ ಟೈಪ್ ರಿಸ್ಪಾನ್ಸ್ ಕಂಟಿನ್ಯೂಸ್ ಬರ್ತಾ ಹೋದ್ರೆ ಯು ಕ್ಯಾನ್ ಸೇ ದಟ್ ಚೈಲ್ಡ್ ಇಸ್ ಗೋಯಿಂಗ್ ಟುವರ್ಡ್ಸ್ ಲೋನ್ಲಿನೆಸ್ ಅಂಡ್ towards minor depression. Andre communicate madudilla alla, they stop communicating with you. That's the first sign. Second sign is that they will sleep too much. Sleeping andre they will come home in the afternoon class ge hogudilla, ಮನೆಯಲ್ಲಿ ಮಲ್ಕೊಂತಾರೆ 3 4 5 6 hours. ಮತ್ತೆ ಫುಲ್ ಡೇ ಮಲ್ಗಿದ ನಂತರ ರಾತ್ರಿ ಅವರಿಗೆ ನಿದ್ರೆ ಬರುವುದಿಲ್ಲ. ಮತ್ತೆ ರಾತ್ರಿ ಅವರು ಕಂಪ್ಯೂಟರ್ ಅಲ್ಲಿ ಏನೇನೋ ನೋಡುದು, ಮೋಸ್ಟ್ಲಿ ಅಶ್ಲೀಲ ಇದು ನೋಡುದು, ಸ್ಪೆಷಲಿ ಅದು ಕಾಲೇಜ್ ಲೆವೆಲ್ ಅಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಮತ್ತೆ ತುಂಬಾ ಸೈಟ್ಸ್ ಇದೆ ಈಗ, ಮುಂಚೆ ಹಾಗೆ ಇಲ್ಲ. ಇಟ್ ವಾಸ್ ಗುಡ್, ನೋಬಡಿ ವಾಸ್ ದೇರ್ ಟು ಸ್ಪಾಯಿಲ್ ದೆಮ್. ಬಟ್ ಅದು ಮತ್ತೆ ಇದು ಸಹ ಅಡಿಕ್ಷನ್ ಆಗ್ತದೆ. ನಾವು ಅದಕ್ಕೆ ಪೋರ್ನೋಗ್ರಾಫಿಕ್ ಅಡಿಕ್ಷನ್ ಅಂತ ಹೇಳ್ತೇವೆ. ಅದು ತುಂಬಾ ಯಂಗ್ ಏಜ್ ಅಲ್ಲಿ, ಬೋತ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಇಟ್ ಈಸ್ ವೆರಿ ಕಾಮನ್. ವಿ ಥಿಂಕ್ ಓನ್ಲಿ ಅಬೌಟ್ ಬಾಯ್ಸ್, ನೋ, ನಾಟ್ ನೆಸೆಸರಿ, ಇವನ್ ಗರ್ಲ್ಸ್ ಗೆಟ್ ಅಡಿಕ್ಟ್. ಸೊ ವಿ ಹ್ಯಾವ್ ಟು ಬಿ ವೆರಿ, ಅಂದ್ರೆ ದಿಸ್ ಇಸ್ ದ ನ್ಯೂ ಟೆಕ್ನಾಲಜಿ, ಲೋನ್ಲಿನೆಸ್ ಅಂಡ್ ಪೋರ್ನೋಗ್ರಾಫಿಕ್ ಅಡಿಕ್ಷನ್, ಅದು ಫುಲ್ ಲಿಂಕ್ ಇದೆ ಅದಕ್ಕೆ. ಆಮೇಲೆ ಈಗ ಇದಕ್ಕೆಲ್ಲ ಕೌನ್ಸಿಲಿಂಗ್ ಮಾಡಿ ಈ ತರದ ಅಡಿಕ್ಷನ್ ಗಳನ್ನ ಹೊರಗೆ ತರಲಿಕ್ಕೆ ಆಗ್ತದ ಹೇಗೆ? ಅದು ಸ್ಪೆಷಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಜೊತೆ ಸೇರಿ ದೇ ಹ್ಯಾವ್ ಟು ಡಯಾಗ್ನೋಸ್ ಅಂಡ್ ದೇ ಹ್ಯಾವ್ ಟು ಫಾಲೋ ಅಪ್ ದ ಚೈಲ್ಡ್. And sometimes you may have to ration their mobile or TV time. ಅಂದ್ರೆ
Okay, 1 hour you can use mobile in a day. Like for example, a PUC student, mother can tell, ನೋಡಿ 1 hour ಯೂಸ್ ಮಾಡಬಹುದು, ನಾನು ಕೊಡ್ತೇನೆ, ಅದ ನಂತರ ಮೊಬೈಲ್ ಮುಟ್ಲಿಕ್ಕಿಲ್ಲ. ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಟಾಕ್ ಟು ಫ್ರೆಂಡ್ಸ್, ಫಿಸಿಕಲ್ ಗೇಮ್ಸ್, ಬಟ್ ನೋ ಮೊಬೈಲ್. ಹಾಗೆ ಸ್ಟ್ರಿಕ್ಟ್ ಮಾಡಿದ್ರೆ ಮೇಲೆ ಮೇಲೆ ಸ್ಲೋಲಿ ಅದು ಅಡಿಕ್ಷನ್ ಹೋಗ್ತದೆ. ಬಟ್ ಅದಕ್ಕೆ ಒಂದು ಸ್ಟ್ರಿಕ್ಟ್ನೆಸ್ ಮತ್ತೆ ಡಿಸಿಪ್ಲಿನ್ ಅದು ಪೇರೆಂಟ್ಸೇ ಮಾಡಬೇಕು. ಟೀಚರ್ಸ್ ಹೇಳಬಹುದು, ಬಟ್ ಏನಾಗಿದೆ ಈಗ ಎಜುಕೇಶನ್ ಸಿಸ್ಟಮ್ ಅಲ್ಲಿ, at least when I was going to my school, I will tell you, many 40 years, 50 years back, my teacher will hit me with the cane. Normal, I will not complain. I never complained why teacher hit me with the cane. ಈಗ ನೀವು ಕೇನ್ ಯೂಸ್ ಮಾಡಿದ್ರೆ ಟೀಚರ್ಗೆ ಡಿಬಾರ್ ಮಾಡ್ತಾರೆ, ಅಂದ್ರೆ ಈವನ್ ಮಾತಾಡ್ಲಿಕ್ಕೆ ಸಹ ಇಲ್ಲ ಈಗ. ಸೊ that is actually bad thing that is happening in our education system, where teachers hands are tied. You tie the teacher's hand and say now you teach ಹೇಳಿದ್ರೆ ಏನ್ ಮಾಡ್ತಾರೆ ಪಾಪ. ಅದೇ ರೀತಿ ಈಗಿನ ಫುಡ್ ಸಿಸ್ಟಮ್ ಕೂಡ ಏನಾದ್ರೂ ಕೂಡ ಇದಕ್ಕೆ ತೊಂದರೆ ಕೊಡ್ತದೆ. ಫುಡ್ ಸಿಸ್ಟಮ್ is really a very serious problem today, because we are aping the West. America, UK and ಇದು ಸಿಸ್ಟಮ್ ಬಂದಿದೆ. ಬರ್ಗರ್, ಪಿಜ್ಜಾ, ಇದು ಏನೋ ಬೇರೆ ಬೇರೆ ಟೈಪ್ ನಮ್ಮ ಹೊಸ್ತು and all are related to, one is they are using processed non-veg food, which itself contains lot of chemicals. And even vegetarian ನೀವು ಬರ್ಗರ್ or vegetarian pizza ಸಿಕ್ಕಿದ್ರೆ ಅದರಲ್ಲಿ ಸಹ ತುಂಬ ಕೆಮಿಕಲ್ಸ್ ಹಾಕ್ತಾರೆ. And these chemicals can cause lot of diseases. And we are seeing now in girls, especially young girls, high school girls are having a problem like PCODS. That is, they don't get proper menses. Ovary has some problem. Then ovary has some serious disease also, like cyst, polycystic ovarian disease ಅಂತ ಹೇಳ್ತಾರೆ. ಅದು ಕಾಮನ್ ಆಗಿದೆ. And everything is linked to processed food. Full chemically loaded food ಇದೆ ಅಲ್ವಾ, ಅದರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿ ಅದು ಸ್ಪಾಯ್ಲ್ ಆಗಬಾರ್ದಂತೆ ಕೆಮಿಕಲ್ಸ್ ಹಾಕ್ತಾರೆ, ಬಟ್ ಅದು ಫುಲ್ ಹೆಲ್ತಿಗೆ ಹಾಳು ಮಾಡ್ತಾರೆ. ಆ್ಯಂಡ್ ಮಕ್ಕಳಿಗೆ ಅದು ಅಡಿಕ್ಷನ್ ಆಗಿದೆ ಈಗ. ಫಾರ್ ಎಕ್ಸಾಂಪಲ್, there is something called as in Chinese food, there are certain chemicals they add. So children become addicted to that. ಅದು ಫ್ರೈಸ್ ಕೊಡ್ತಾರೆ, ಫ್ರೈಸ್ ಅಲ್ಲಿ ಸ್ವಲ್ಪ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ಅದು ಫ್ರೈಸ್ ಮತ್ತೆ ಅದೇ ಫ್ರೈಸ್ ಬೇಕು ಅವರಿಗೆ, ಮಕ್ಕಳಿಗೆ. ಬೇರೆ ನಾರ್ಮಲ್ ಮನೆಯಲ್ಲಿ ಮಾಡಿದ್ರೆ ಫ್ರೈಸ್ ಆಗುದಿಲ್ಲ ಅವರಿಗೆ. ಅದು ವಿತ್ ದಟ್ ಸ್ಪೆಷಲ್ ಸಾಲ್ಟ್ ಅಂಡ್ ವಿತ್ ದಟ್ ಸ್ಪೆಷಲ್ ಕೆಮಿಕಲ್ ವಿಚ್ ಇಸ್ ಅಡಿಕ್ಟಿವ್ ಕೆಮಿಕಲ್. ಸೊ ದಿಸ್ ಇಸ್, ಅದರಿಂದಾಗಿ ಮಾನಸಿಕ ಸಮಸ್ಯೆಗಳು ಉಂಟಾಗ್ತವ. ಹೌದು, ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ have been linked to mental problems. Clear, lot of diseases have been linked to particular style of eating. ಅದು ಮನೆಯಲ್ಲಿ ಮಾಡಿದ್ದ ಸಾತ್ವಿಕ್ ಫುಡ್ ಮತ್ತೆ ಸ್ಯಾಲಡ್ಸ್ ಮತ್ತೆ ಫ್ರೂಟ್ಸ್ ಇದು ರೆಗ್ಯುಲರ್ ತಗೊಳಿದ್ರೆ ಅವರ್ ಮೆಂಟಲ್ ಡಿಸೀಸಸ್ ಬಿಕಮ್ ವೆರಿ ಲೆಸ್ ಅಂಡ್ ಮ್ಯಾನೇಜಬಲ್. ದೇ ಮೇ ಅಕರ್ ಬಟ್ ದೇ ಕ್ಯಾನ್ ಬಿ ಮ್ಯಾನೇಜ್ಡ್. ಬಟ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಜಂಕ್ ಫುಡ್ ಏನಾಗ್ತದೆ, ಆಸ್ ದಟ್ ಓಲ್ ನಮ್ಮ ಫುಲ್ ಸೈಕಲ್, ಲೋನ್ಲಿನೆಸ್, ಡಿಪ್ರೆಷನ್, ಮೇಜರ್ ಡಿಪ್ರೆಷನ್, ಸುಯಿಸೈಡ್, ಇದು ಸೈಕಲ್ ಈಸ್ ಎನ್ಕರೇಜ್ಡ್ ಬೈ ಫುಡ್ ಲೈಕ್ ದಿಸ್. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸುಸೈಡ್ ಅನ್ನುವಂಥದ್ದು, ಆತ್ಮಹತ್ಯೆಯ ಒಂದು ಟೆಂಡೆನ್ಸಿ ಉಂಟಲ್ಲ, ಇದು ಜಾಸ್ತಿ ನಮಗೆ ಕಾಣ್ತದೆ. ಇದು ಯಾಕಾಗಿ ಡಾಕ್ಟರ್? ಅದಕ್ಕೆ ಆಕ್ಚುಲಿ 2-3 ರೀಸನ್ ಇದೆ. ಒಂದು ಅಂದ್ರೆ ರೀಸನ್ ಇಸ್ ದಟ್ ನಮ್ಮ ಟೆಲಿವಿಷನ್ ಮತ್ತೆ ನಮ್ಮ ಮೀಡಿಯಾ, ದೇ ಆರ್ ಶೋಯಿಂಗ್ ಅನ್ರೀಸನೇಬಲ್ ಥಿಂಗ್ಸ್. ಅಂದ್ರೆ ಇನ್ ಮೀಡಿಯಾ ದೇ ಶೋ ಎವ್ರಿ ಫ್ಯಾಮಿಲಿ ಹ್ಯಾಸ್ ಬಿಗ್ ಕಾರ್, ಬಿಗ್ ಹೌಸ್. Normally ನಾವು ಹೋಗಿದ್ರೆ we don't have. Even normal people do not have big car, big house. And then they show all kinds of things like every child is going to Paris, London, New York for vacation. ಅದು ತೋರಿಸಿದ ನಂತರ ಅವರಿಗೆ, ನಾನು ಚಿಕ್ಕಮಗಳೂರಿಗೆ ಯಾಕೆ ಹೋಗ್ಬೇಕು ವೆಕೇಶನ್ಗೆ, ನಾನು ಸಹ ಅಬ್ರಾಡ್ ಹೋಗ್ಬೇಕಲ್ವಾ? ಅದು ಅಂದ್ರೆ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಸ್ಟಾರ್ಟ್ ಆಗ್. And these media and parents and education system is giving rise to wrong expectation. It starts with wrong expectation. Easily they become depressed because they are not getting that. Like for example, simple thing, poor boy, and at home I have enough food to eat, but I can't go out and afford a burger. So I feel that I am very poor because I can't eat burger. My friends are eating burger, but I can't eat burger. That itself may depress me. ನೋಡಿ, ಇಷ್ಟು ಸಿಂಪಲ್ ವಿಷಯ. ಮತ್ತೆ ಅನದರ್ ಥಿಂಗ್ ಇಸ್ ದೇರ್, ವಿ ಆರ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಬೋತ್ ಆರ್, ಐ ವುಡ್ ಸೇ, ಗಿಲ್ಟಿ of that problem, that we don't make our children strong. ಅಂದ್ರೆ strong ಅಂದ್ರೆ whatever they ask we give. ನನಗೆ ಇದು ಬೇಕು, ಆರ್ಡಿನರಿ ಪೆನ್ಸಿಲ್ ಆಗುದಿಲ್ಲ, ಪೆನ್, ಇದು ಪೆನ್ ಬೇಕು, ಓಕೆ. ನನಗೆ ಎಫೋರ್ಡ್ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ನಾನು ಒಂದು ಊಟ ಕಡಿಮೆ ಮಾಡಿ ನಾನು ಮಗುಗೆ ಕೊಡ್ತೇನೆ. ಇವತ್ತು ಪೇರೆಂಟ್ಸ್ ಹೀಗೆ ಅಂದ್ರೆ they fulfill everything. They never say no to their, they think it is love, but I feel that ultimately they are making them weak because ಅವರಿಗೆ they don't know what is to lack in anything.
ಏನು ಕೇಳಿದ್ರು ಸಿಗ್ತದೆ. ಹೌದು, ಅದು ಗೊತ್ತಾಗ್ತದೆ ಅವರಿಗೆ. ಮತ್ತೆ ದೇ ಗೋ ಆನ್ ಇನ್ಕ್ರೀಸಿಂಗ್ ದೇರ್ ಎಕ್ಸ್ಪೆಕ್ಟೇಷನ್. ಈಗ ಒಟ್ಟಾರೆಯಾಗಿ ಹೇಳುತ್ತಿದೆ, ಈ ತರದ ಬಿಹೇವಿಯರ್, ಈ ತರದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗಿ ದೊಡ್ಡದಾಗುವುದನ್ನ ತಡಿಲಿಕ್ಕೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಏನ್ ಮಾಡಬಹುದು? Teachers have to keep lookout, special lookout, that wherever any change in behavior is there. Sometimes some students they overeat. Depression adre they will go on eating and they will gain weight. You must have seen lot of children today are obese. Most of the obese children have a problem of depression and they are overeating because of depression. There is 10% students who will not eat anything if they get depressed, and they become very thin, ವೀಕ್. ಅದು ಸಹ ಇದೆ, ಅದು ಲೆಸ್ 10%. ಡಿಪ್ರೆಷನ್ ಅದ ಒಂದು ಸೈನ್. ಒನ್ ಆಫ್ ದ ಸೈನ್ ಇಸ್ ಓವರ್ ಈಟಿಂಗ್, ಓವರ್ ಸ್ಲೀಪಿಂಗ್ ಅಂಡ್ ಡೂಯಿಂಗ್ ಎನಿಥಿಂಗ್ ಓವರ್. ಅಂದ್ರೆ ಕೆಲವು ಸ್ಮೋಕಿಂಗ್ ಮಾಡಿದ್ರೆ ಓವರ್ ಸ್ಮೋಕಿಂಗ್, ಕಾಲೇಜಲ್ಲಿ ಹೋಗಿ ತುಂಬಾ ಸ್ಮೋಕಿಂಗ್ ಮಾಡ್ತಾರೆ, ಫುಲ್ ಹೆಲ್ತ್ ಹಾಳ ಮಾಡಿರ್ತಾರೆ. ಅದು ಸಹ ಇಸ್ ಸೈನ್ ಆಫ್ ಡಿಪ್ರೆಷನ್, ಅಡಿಕ್ಷನ್ ಅಂಡ್ ಡಿಪ್ರೆಷನ್. ಇದನ್ನ ಹೇಗೆ ಕಂಟ್ರೋಲ್ ಮಾಡುವ? ಅದು ಫಸ್ಟ್ ರೆಕಗ್ನೈಸ್ ಮಾಡಿ, ಮತ್ತೆ ಎರಡು ಸಹ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಜೊತೆ ಪೇರೆಂಟ್ ಟೀಚರ್ ಮೀಟಿಂಗ್ ಟೈಮ್ ಅಲ್ಲಿ ಐಡೆಂಟಿಫೈ ಮಾಡಿ, ಅದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಟೈಪ್ ಆಫ್ ಟ್ರೀಟ್ಮೆಂಟ್ ಬೇಕು ಅಂತ, ಬಿಹೇವಿಯರಲ್ ಟ್ರೀಟ್ಮೆಂಟ್. ಮತ್ತೆ ಯಾರು ಆಲ್ರೆಡಿ ಡಿಪ್ರೆಸ್ಡ್ ಇದ್ದಾರಲ್ವಾ ಅವರಿಗೆ ಸ್ಕೋಲ್ಡಿಂಗ್ ಮಾಡಬಾರ್ದು ನಾವು. ಇಲ್ಲಿದ್ರೆ ನೀನು ಯಾಕೆ ಮಾರ್ಕ್ಸ್ ತಕೊಳ್ಳಿಲ್ಲ, ಯಾಕೆ ಮಾರ್ಕ್ಸ್ ಕಡಿಮೆ ಆಗಿದೆ, ಪೇರೆಂಟ್ಸ್ ಸಹ ಹೇಳ್ಬಾರ್ದು, ಟೀಚರ್ ಸಹ ಹೇಳ್ಬಾರ್ದು. ಅವರು ತುಂಬಾ ಸೆನ್ಸಿಟಿವ್. ಅಷ್ಟು ಹೇಳಿದ್ರೆ ಅವರಿಗೆ ಇನ್ನೂ ಡಿಪ್ರೆಷನ್ ಅಲ್ಲಿ ಹೋಗ್ಲಿಕ್ಕೆ ಸಾಕಾಗ್ತದೆ. ಸೊ ನಾವು ರೆಕಗ್ನೈಸ್ ಮಾಡಿ ಬೇರೆ ಬೇರೆ ಟೈಪ್ ಸ್ಟೂಡೆಂಟ್ಸ್ ಗೆ ಬೇರೆ ಬೇರೆ ಸ್ಕೋಲ್ಡಿಂಗ್ ಕೊಡಬಹುದು. ಅಂದ್ರೆ ಯಾರು ಸ್ಟೂಡೆಂಟ್ಸ್ ಗಟ್ಟಿ ಇದ್ದಾರೆ, ಅವರಿಗೆ ಏನು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅವರಿಗೆ ಸ್ಕೋಲ್ಡ್ ಮಾಡಬಹುದು. ನೋಡು, ಸರಿ ಮಾರ್ಕ್ಸ್ ತಗೊಳ್ಬೇಕು, ಇದು ಸರಿ ಇಲ್ಲ, ಯು ಆರ್ ಕೇಪಬಲ್ ಆಫ್ ಮೋರ್ ಮಾರ್ಕ್ಸ್. ಬಟ್ ಹೂ ಇಸ್ ಸೆನ್ಸಿಟಿವ್ ಡೋಂಟ್. ಈವನ್ ದಟ್ ಸೇಮ್ ಸ್ಕೋಲ್ಡಿಂಗ್ ವಿಲ್ ಲೀಡ್ ಹಿಮ್ ಇಂಟು ಡಿಪ್ರೆಷನ್. ಟೀಚರ್ಸ್ ಹ್ಯಾವ್ ಟು ಕಾಲ್ ದ ಪೇರೆಂಟ್ಸ್ ಅಂಡ್ ಬಿ ಟುಗೆದರ್ ಅಂಡ್ ದೇ ಕ್ಯಾನ್ ರೆಕಗ್ನೈಸ್ ದಿಸ್. ಬಟ್ ದೇ ಶುಡ್ ಬಿ ಟ್ರೈನ್ಡ್. ದೇರ್ ಆರ್ ಮೆನಿ ಟ್ರೈನಿಂಗ್ programs now for teachers, especially we have now conducted all over the world. It is happening in India also and in Karnataka also. The government is taking a lot of interest in making the teachers undergo special small programs, diploma programs, to understand and recognize andre loneliness, depression, sleep problems, eating problems, eating disorders in students. adu nodidre namge depression ಮತ್ತೆ anxiety, ಸೈಕೋಸಿಸ್ ಇದು ಡಯಾಗ್ನೋಸ್ ಮಾಡಲಿಕ್ಕೆ ಆಗ್ತದೆ. ಡಯಾಗ್ನೋಸ್ ಮಾಡಿದ್ರೆ ಟ್ರೀಟ್ಮೆಂಟ್ ಸೈಕಾಲಜಿಸ್ಟ್ ಕೊಡಬಹುದು. ಬಟ್ ಡಯಾಗ್ನೋಸ್ ಮಾಡಿದ ಕೆಲಸ ಪೇರೆಂಟ್ಸ್, ಟೀಚರ್ಸ್, ಕೌನ್ಸಿಲರ್ಸ್ ಇದ್ರ ಮೇಲೆ ಅವರು ಮಾಡಬೇಕು. ಹೌದು. ಈಗ ಏನಾದ್ರೂ ಯಾರಿಗಾದ್ರೂ ಕೂಡ ಸಂಶಯ ಇದ್ರೆ ನಿಮ್ಮ ಫೋನ್ ನಂಬರ್ ಅನ್ನು. ಹೌದು, ನನ್ನ ಫೋನ್ ನಂಬರ್ ನಾನು ಹೇಳ್ತೇನೆ, 9591249510. ಐ ರಿಪೀಟ್ ಇಟ್ ಅಗೇನ್, 9591249510. ಇದು ನನ್ನ ಮೊಬೈಲ್ ನಂಬರ್. ವಾಟ್ಸಪ್ ಇದೆ ಅದರಲ್ಲಿ. ಸೊ ಯಾರಿಗೆ ಬೇಕಿದ್ರೆ ನನಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಬೈ ಅಪಾಯಿಂಟ್ಮೆಂಟ್. ಆ್ಯಂಡ್ ಐ ಡೂ ಮೋಸ್ಟ್ ಆಫ್ ಮೈ ಕೌನ್ಸಿಲಿಂಗ್ ವರ್ಕ್ ಫ್ರೀ. ನಾನು ಅಕಾಡೆಮಿಕ್ ಕೌನ್ಸಿಲಿಂಗ್ ವರ್ಕಿಗೆ ನಾನು ಚಾರ್ಜ್ ಮಾಡೋದಿಲ್ಲ. And sometimes most of the counseling is possible over phone only with parents and with child. ಒಳ್ಳೆಯದು ಡಾಕ್ಟರ್ ದುರ್ಗೇಶ್ ಅವರೇ. ಮುಖ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂತಹ ವಿಶೇಷವಾದಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.